ಹಾಯ್ ಫ್ರೆಂಡ್ಸ್, ರೇಖಾ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಕಡಲೆಬೇಳೆನ ಒಂದು ಪಾವು ತಗೋತಾ ಇದ್ದೀನಿ ನಾನು. ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿರೋದು, ತೊಳೆದು ಕಡಲೆಬೇಳೆನ ನೀರಲ್ಲಿ ತೊಳೆದು ಇಟ್ಕೊಂಡಿರೋದು 1 ಗಂಟೆ ಟೈಮ್ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಈಗ ಇದೆಲ್ಲ ರುಬ್ಕೊಳ್ಳೋಕ್ಕೆ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನೀರೆಲ್ಲ ಸೋಸ್ಕೊಳ್ಳೋಣ. ಅದು ನೀರು ಸೋರೋಷ್ಟರಲ್ಲಿ ರುಬ್ಬಕ್ಕೆ ಏನೇನು ಬೇಕು ಅಂದ್ಕೊಂಡು ನೋಡ್ಕೊಳ್ಳೋಣ. ಈಗ ಜಾರ್ಗೆ ಹಾಕ್ಕೊಳ್ಳೋಣ. ರುಬ್ಬಕ್ಕೆ ಕಾಯಿ ಒಂದು ಸ್ವಲ್ಪ, ಒಣಮೆಣ್ಸಿನ್ಕಾಯಿ 4, ಹಸಿಮೆಣ್ಸಿನ್ಕಾಯಿ 4, ಬೆಳ್ಳುಳ್ಳಿ 1 ಉಂಡೆ, ಶುಂಠಿ 2 ಇಂಚು, ಚಕ್ಕೆ 2 ಇಂಚು, ಲವಂಗ 4, ಏಲಕ್ಕಿ 1, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನದ ಪುಡಿ ಅಷ್ಟನ್ನು ನೀರು ಹಾಕಳ್ದೇ ರುಬ್ಕೊಂಡಿದ್ದೀನಿ ನಾನು. ಈ ಪಾತ್ರೆಗೆ ಹಾಕ್ಕೊಳ್ಳೋಣ ರುಬ್ಬಿರೋ ಮಸಾಲೆನ. ಸಬ್ಸಿಗೆ ಸೊಪ್ಪು ಅರ್ಧ ಕಟ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಅದನ್ನು ನೀರಲ್ಲಿ ತೊಳೆದು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು. ಈರುಳ್ಳಿ 2 ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು. ಈ ಕಡಲೆಬೇಳೆ ಹಾಕೊಳ್ಳೋಣ ಜಾರ್ಗೆ. ರುಬ್ಬಿರೋ ಮಸಾಲೆ ರುಬ್ಕೊಳ್ಳೋಣ ಇವಾಗ. ತರ್ತರಿಯಾಗಿ ರುಬ್ಕೋಬೇಕು, ನೈಸಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ. ಇನ್ನೊಂದು ಸಲ ರುಬ್ಕೊಳ್ಳೋಣ. ರುಬ್ಬಿರೋ ಮಸಾಲೆ ಮತ್ತು ಕಡಲೆಬೇಳೆ ನೆನೆಸಿರೋದು ಎರಡನ್ನೂ ರುಬ್ಕೋಬೇಕು. ರುಬ್ಕೊಂಡಿದ್ದೀನಿ, ಎಲ್ಲ ಕಡಲೆಬೇಳೆ ಎಲ್ಲನೂ ರುಬ್ಕೊಂಡಿದ್ದೀನಿ. ಈಗ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು 2, ಕಡಲೆಬೇಳೆ ರುಬ್ಕೊಂಡಿರೋದು ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಬಾಣಲಿ ಇಟ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ ಎಣ್ಣೆನ. ಅದು ಕಾಯೋಷ್ಟರಲ್ಲಿ ಒಂದು ಸ್ವಲ್ಪ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಂಡ್ರೆ ಬೇಗ ಬೇಗ ಹಾಕೋಬೋದು. ಎಣ್ಣೆ ಕಾದಿದೆ. ಹಾಕ್ಕೊಂಡಿದ್ದೀನಿ. ಉಲ್ಟಾ ಮಾಡೋಣ. ಅದನ್ನು ಬೇಯಕ್ಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು. ಬೆಂದಿದೆ. ಸುಮಾರು ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ವಡೆ ಎಲ್ಲ ಬೇಯಿಸ್ಕೊಂಡಿದ್ದೀನಿ. ವಡೆ ಎಲ್ಲ ನಾನು ಮಾಡ್ದಂಗೆ ಮಾಡಿ. ಗರ್ಗರಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾವು ಮಾಡ್ದಂಗೆ ಮಾಡಿ. ಥ್ಯಾಂಕ್ ಯು.